ಸ್ಪೋರ್ಟ್ಸ್ ಸಂಬಂಧಪಟ್ಟಂಗೆ ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡೋಣ. ಸಾಮಾನ್ಯ ಕೇಳಬಹುದು ನಿಮ್ಗೆ, ಚೈನಾಮನ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತಂದ್ರೆ, ಸೊ ಸಾಕಷ್ಟು ಎಕ್ಸಾಮ್ ಗಳಲ್ಲಿ ಬಂದಿದೆ ಸೆಂಟ್ರಲ್ ಎಕ್ಸಾಮ್ಸ್ ಅಲ್ಲಿ. ಸೊ ಚೈನಾಮನ್ ಅನ್ನೋದು ಕ್ರಿಕೆಟ್ ಗೆ ಸಂಬಂಧಪಟ್ಟಂತ ಒಂದು ಟರ್ಮ್. ನೋಡಿರ್ಬೇಕು ನಿಮ್ಗೆ, ಹಿಂಗೆ ಸ್ಪಿನ್ ಮಾಡ್ತಿರ್ತಾರೆ, ತುಂಬಾ ಹಿಂಗ್ ಬಗ್ಬಿಟ್ಟು ಸ್ಪಿನ್ ಮಾಡ್ತಾರಲ್ಲ, ಸೊ ಅದಕ್ಕೆ ಚೈನಾಮನ್ ಅಂತ ಒಂದು ಇದನ್ನ ಪದ ಬಳಸ್ತಾರೆ. ಸೊ ನೆಟ್ ಅಲ್ಲಿ ಚೈನಾಮನ್ ಅಂತ ಕೊಟ್ಟು ನೋಡಿ, ನೆನ್ಪಿಟ್ಕೊಳ್ಳಿ, ಚೈನಾಮನ್ ಅನ್ನೋದು ಕ್ರಿಕೆಟ್ ಗೆ ಸಂಬಂಧಪಟ್ಟಂತ ಒಂದು ಟರ್ಮ್. 400 ಮೀಟರ್ ಓಟದಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ ಮಹಿಳೆ. ಕೇಳ್ಬಿಡ್ಬೋದು ಇದು. ಸೊ ಕೆಲವರು ಕರೆಂಟ್ ಅಫೇರ್ಸ್ ಅಲ್ಲ, ಇದು ಹಳೆಯದು, ತುಂಬಾ ಹಳೆಯ ಇದ್ರಲ್ಲಿ ಕೇಳಿರುವಂತದ್ದು. ಸೊ 400 ಮೀಟರ್ ಓಟದಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಫಸ್ಟ್ ಟೈಮ್ ಚಿನ್ನ ಗೆದ್ದಿದ್ಯಾರಪ್ಪ ಅಂತಂದ್ರೆ ಕಮಲ್ಜಿತ್ ಸಂಧು. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ನೆಕ್ಸ್ಟ್, ಡೇವಿಸ್ ಕಪ್ ಯಾವ ಆಟಕ್ಕೆ ಸಂಬಂಧಿಸಿದೆ? ಬಹಳ ಸಿಂಪಲ್ ಕ್ವಶನ್, ತುಂಬಾ ಸಲ ಕೇಳಿದಾನೆ. ಇದು ಲಾನ್ ಟೆನಿಸ್, ಹುಲ್ಲು ಹಾಸಿನ ಮೇಲೆ ಟೆನಿಸ್ ಆಡ್ತಾರಲ್ಲ ಅದು. ಸೊ ಕನ್ಫ್ಯೂಸ್ ಮಾಡ್ಕೊಂಡು ಟೇಬಲ್ ಟೆನಿಸ್ ಹಾಕ್ಬಿಟ್ಟಿರಾ. ಸೊ ಲಾನ್ ಟೆನಿಸ್ ವೆರಿ ಇಂಪಾರ್ಟೆಂಟ್. ಈಜುವ ಮೂಲಕ 7 ಪ್ರಮುಖ ಸಮುದ್ರಗಳನ್ನ ದಾಟಿದ ಮೊದಲ ಭಾರತೀಯರು ಯಾರಪ್ಪ ಅಂತಂದ್ರೆ ಭೂಲಾ ಚೌಧರಿ. ಸೊ ಭೂಲಾ ಚೌಧರಿ ಅವರು, ಸೊ ಇವರು ಒಳ್ಳೆ ಸ್ವಿಮ್ಮರ್. ಇವರು ಈಜ್ಕೊಂಡು ಪ್ರಮುಖ 7 ಸಮುದ್ರಗಳನ್ನು ದಾಟಿದ ಮೊದಲ ಭಾರತೀಯರಂತೆ ಭೂಲಾ ಚೌಧರಿ. ವೆಲ್ಲಿಂಗ್ಟನ್ ಟ್ರೋಫಿಯು ಯಾವ ಆಟಕ್ಕೆ ಸಂಬಂಧಿಸಿದೆ ಅಂತಂದ್ರೆ, ವೆಲ್ಲಿಂಗ್ಟನ್ ಟ್ರೋಫಿ ರಿಲೇಟೆಡ್ ಟು ರೋಯಿಂಗ್, ಬೋಟಿಂಗ್ ಸಂಬಂಧಪಟ್ಟಂಗೆ. ಸೊ ಹಿಂಗ್ ಹೇಳೋದ್ ಮುಂದೆ ಹೋಗ್ತಾರಲ್ಲ ಬೋಟ್ ಅಲ್ಲಿ, ಅದಕ್ಕೆ ಸಂಬಂಧಪಟ್ಟಂಗೆ, ರೋಯಿಂಗ್ ಸಂಬಂಧಪಟ್ಟಂಗೆ ವೆಲ್ಲಿಂಗ್ಟನ್ ಟ್ರೋಫಿ. ಜಪಾನ್ನ ರಾಷ್ಟ್ರೀಯ ಆಟ ಯಾವುದು? ಸುಮೋ ಕುಸ್ತಿ. ಬಹಳ ಸಿಂಪಲ್ ಇದು. ಸಂತೋಷ್ ಟ್ರೋಫಿ ಯಾವ ಆಟಕ್ಕೆ ಸಂಬಂಧಿಸಿದೆ ಅಂದ್ರೆ ರಾಷ್ಟ್ರೀಯ ಫುಟ್ಬಾಲ್, ಫುಟ್ಬಾಲ್ಗೆ ಸಂಬಂಧಪಟ್ಟಂಗೆ ಸಂತೋಷ್ ಟ್ರೋಫಿ. ಫುಟ್ಬಾಲ್ ಪಂದ್ಯವನ್ನು ನಿಯಂತ್ರಿಸುವ ವ್ಯಕ್ತಿಯ ಹೆಸರೇನು? ಬಹಳ ಸಿಂಪಲ್ ಕ್ವಶನ್ ಇದು, ರೆಫ್ರಿ. ಇನ್ ಯಾವ್ದು ಆಗಲ್ಲ. ಸ್ಪೆಕ್ಟೇಟರ್ ಅಂದ್ರೆ ವೀಕ್ಷಕ ಅಂತ, ನಾವು ನೋಡೋರು. ಕುಂಜರಾಣಿ ದೇವಿ ಎಂಬ ಹೆಸರು ಇದಕ್ಕೆ ಸಂಬಂಧಿಸಿದೆ. ಯಾವ್ದಕ್ಕೆ ಸಂಬಂಧಿಸಿದೆ ಕುಂಜರಾಣಿ ದೇವಿ? ಸೊ ವೈಟ್ ಲಿಫ್ಟಿಂಗ್ ಅಂದ್ರೆ ಭಾರ ಎತ್ತೋದಕ್ಕೆ ಸಂಬಂಧಪಟ್ಟಂಗೆ ಕುಂಜರಾಣಿ ದೇವಿ. ಇವರು ಹೇಳ್ಬೋದು ನಿಮ್ಗೆ ಟರ್ಮಿನಾಲಜಿ. ಸೊ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಏಷ್ಯನ್ ಗೇಮ್ಸ್ ಅಲ್ಲಿ ಇದೆಲ್ಲ ಮೆಡಲ್ಸ್ ಗೆದ್ದಿದ್ದಾರೆ. ಕೆಳಗಿನವರಲ್ಲಿ ಯಾರನ್ನ, ಯಾವ ಕ್ರಿಕೆಟಿಗನನ್ನ 20ನೇ ಶತಮಾನದ ಕ್ರಿಕೆಟಿಗ ಅಂತ ಘೋಷಣೆ ಮಾಡಿದ್ದಾರೆ ಅಂದ್ರೆ, ನಮ್ಮ ಕಪಿಲ್ ದೇವ್ ಅವ್ರನ್ನ 20ನೇ ಶತಮಾನದ ಕ್ರಿಕೆಟಿಗ ಅಂತ ಅಂದ್ಬಿಟ್ಟು ICC ಅವರು ಘೋಷಣೆ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್, ಕೇಳ್ಬಹುದು. ಗ್ಯಾಂಬಿಟ್ ಎಂಬ ಪದವು ಇದಕ್ಕೆ ಸಂಬಂಧಿಸಿದೆ ಅಂದ್ರೆ ಸಾಕಷ್ಟು ಸಲ ಕೇಳಿದ್ದಾನೆ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇದು ಚೆಸ್ಸಿಗೆ ಸಂಬಂಧಪಟ್ಟಂಗೆ. ಗ್ಯಾಂಬಿಟ್ ಗೊತ್ತಿದ್ರೆ, ಆಡಕ್ ಗೊತ್ತಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಅದ್ ಹೆಂಗೆ ಅಂದ್ರೆ, ಗ್ಯಾಂಬಿಟ್ ಅಂತಂದ್ರೆ ಈ ಸಣ್ಣ ಕಾಯಿನ್ ಯಾವ್ದಾದ್ರು ಇಟ್ಟು, ಅಂದ್ರೆ ಈ ಸೋಲ್ಜರ್ ಇಂಥವ್ರು ಯಾರನ್ನಾದ್ರೂ ಸಣ್ಣನ ಸುಮ್ನೆ ಇಡೋದು, ಆಪೋಸಿಟ್ ಅವರು ಆ ಸೋಲ್ಜರ್ ನ ಹೊಡಿಲಿ ಅಂತ. ಬಟ್ ಸೋಲ್ಜರ್ ಹೊಡೆದ್ರೆ ಇವ್ರು ನೆಕ್ಸ್ಟ್ ಅವ್ರ ಕಡೆ ಅವ್ರನ್ನ ದೊಡ್ಡ, ಅಂದ್ರೆ ಆನೇನೋ ಮಂತ್ರಿನೋ ದೊಡ್ಡ ಟಾರ್ಗೆಟ್ ನ ಹೊಡೆಯೋದಕ್ಕೆ ಸಣ್ಣ ವ್ಯಕ್ತಿನ ಬಲಿ ಕೊಟ್ಟಂಗೆ ಚೆಸ್ ಅಲ್ಲಿ. ಅದನ್ನ ಗ್ಯಾಂಬಿಟ್ ಅಂತ ಕರೀತಾರೆ. ಸೊ ಬೇಕು ಅಂತ ಸೋಲ್ಜರ್ ಇಟ್ಬಿಟ್ಟು, ಸೋಲ್ಜರ್ ಹೊಡೆದ ತಕ್ಷಣ ಅವ್ರೇನ್ ಮಾಡ್ತಾರೆ, ಪಾತ್ ಕ್ಲಿಯರ್ ಆಗಿ ಅವ್ರ ಕಡೆ ಆಪೋಸಿಟ್ ದೊಡ್ಡ ಪಾನ್ನ ಹೊಡೆಯೋದು ಸ್ಕೆಚ್ ಹಾಕ್ತಾರೆ. ಗೊತ್ತಿದ್ರೆ ನಿಮ್ಗೆ ಆರಾಮಾಗಿ ಆನ್ಸರ್ ಮಾಡಬಹುದು. ಬಹಳ ಸಿಂಪಲ್ ಕ್ವಶನ್ ಇದು. ಸೊ ಗ್ಯಾಂಬಿಟ್. ಸೊ ಇಷ್ಟು ಕೂಡ ಸ್ಪೋರ್ಟ್ಸ್ ಸಂಬಂಧಪಟ್ಟು ಇನ್ನೂ ಆಡ್ ಮಾಡ್ತೀನಿ. ನೋಡಿ, ಬುಕ್ಸ್ ಗಳು, ಎಲ್ಲಾ ರೀತಿ ಬುಕ್ಸ್ ಗಳು, ಎಲ್ಲಾ ಕೋರ್ಸ್ ಸಂಬಂಧಪಟ್ಟಂತ ಬುಕ್ಸ್ ಗಳು ನಮ್ಮಲ್ಲಿ ಅತಿ ಕಡಿಮೆ ದರದಲ್ಲಿ ಸ್ಕ್ರೀನ್ ಅಲ್ಲಿ ಕ್ಲಿಯರ್ ಇದೆ ಅಂತ ಅನ್ಕೊಂಡಿದೀನಿ. ನೀವು ಆರ್ಡರ್ ಮಾಡಬಹುದು. ಬಹಳ ಕಡಿಮೆ ರೇಟ್ ಅಲ್ಲಿ ಇದೆ. ವಿತಿನ್ 3 days ಅಲ್ಲಿ ನಿಮ್ಗೆ ಎಷ್ಟೇ ದೂರ ಇದ್ರೂ ತಲುಪುತ್ತೆ. ಬೆಂಗಳೂರು ಸುತ್ತಮುತ್ತ ಎಲ್ಲ 1 or 2 days ಅಲ್ಲಿ ಬಂದ್ಬಿಡುತ್ತೆ. ಆಮೇಲೆ ವಿಶೇಷ ಏನಪ್ಪಾ ಅಂದ್ರೆ, ವಿಲೇಜ್ ಅಕೌಂಟೆಂಟ್ ಮತ್ತೆ PDO ಸಾಕಷ್ಟು ಜನ ಕೇಳ್ತಾ ಇದ್ರು, ಸರ್ ಕೋರ್ಸ್ ಯಾವಾಗ ಆಡ್ ಮಾಡ್ತೀರಿ ಅಂತ. ಸೊ ವಿಲೇಜ್ ಅಕೌಂಟೆಂಟ್ ಅಂಡ್ PDO ನ್ಯೂ ಸಿಲೆಬಸ್ ಬರ್ಬೋದು ಅಂತ ಅಂದ್ಬಿಟ್ಟು, ಆಸ್ ಪರ್ ನ್ಯೂ ಸಿಲೆಬಸ್ ಕೋರ್ಸ್ ಅನ್ನ ಆಡ್ ಮಾಡಿದೀವಿ. ನಮ್ಮ ಆಪ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಮಿಸ್ ಮಾಡದೆ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಸಾಕಷ್ಟು ಜನ ತಗೊಂಡು ಯುಟಿಲೈಸ್ ಮಾಡ್ಕೊಂಡು ಮೆಸೇಜ್ ಮಾಡ್ತಿದ್ದೀರಾ. ಅಂಡ್ ತುಂಬಾ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಿ ಹಿಂಗಾಗಿದೀವಿ ಅಂತ ಮೆಸೇಜ್ ಮಾಡ್ತಿದ್ರೆ ಬಹಳ ಖುಷಿ ಅನ್ಸುತ್ತೆ. ಎನಿವೆ, ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಬುಕ್ಸ್ ಬೇಕು ಅಂತಂದ್ರೆ ನಮ್ ಫೋನ್ ನಂಬರ್ಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೇಳ್ಬೋದು. ಪ್ರೊಸೀಜರ್ ಎಲ್ಲ ಅಲ್ಲೇ ಇದೆ, ಆಯ್ತಾ? ಸೊ ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಬಾಯ್, ಟೇಕ್ ಕೇರ್.